ಪ್ರಿಯ ವೀಕ್ಷಕರೇ, ದಿನಾಂಕ 19 ಆಗಸ್ಟ್ ರಂದು ನಡೆದ ವರ್ಷಿತಾ ಅವರ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಘಟನೆಗಳಿಂದ ಇಂದು ಮನವಿಯನ್ನು ಸಲ್ಲಿಸಲಾಯಿತು. ಅದರಲ್ಲಿ ದಲಿತ ಹೋರಾಟಗಾರರು, ಮಹಿಳಾ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಸಮಿತಿಯಿಂದ ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿ ಆಪಾದಿತ ಚೇತನ್ಗೆ ಸೂಕ್ತವಾದ ತನಿಖೆಯ ಮೂಲಕ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ಆಗ್ರಹಿಸಿದರು. ವರ್ಷಿತಾ ಎಂಬ ವಿದ್ಯಾರ್ಥಿ ಮೇಲೆ ಅತ್ಯಾಚಾರವೆಸಗಿ ಸುಟ್ಟು ಹಾಕಿರುವ ಅಪರಾಧಿಗಳಿಗೆ ಬಂಧಿಸಿ ಕಠಿಣ ಕಾನೂನು ಶಿಕ್ಷೆಗೊಳಿಸಬೇಕಂತೇಳಿ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ರಾಹುಲ್ ಗಾಂಧಿ ವಿಚಾರ ವೇದಿಕೆಯಿಂದ ಮತ್ತು ಸಂವಿಧಾನ ರಕ್ಷಣಾ ಸಮಿತಿಯಿಂದ ಇವತ್ತು ನಾವು ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ವಿ. ಈ ಹಿಂದೆ ಎಂದೂ ಕೂಡ ನಡೆಯದಂತ ಒಂದು ದುರ್ಘಟನೆ ಚಿತ್ರದುರ್ಗ ಜಿಲ್ಲೆಗೆ ಇತಿಹಾಸ ನಡೆದಿರೋದು ನಾವೆಲ್ಲರೂ ಕೂಡ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ಹಾಗಾಗಿ ಈ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಠಿಣ ಕಾನೂನುಗಳನ್ನ ಜಾರಿ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಉಂಟು ಮಾಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ಈ ಘಟನೆಯಿಂದ ಹೆಣ್ಣು ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಭಯಭೀತಿಯಿಂದ ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲೋ ಉತ್ತರ ಪ್ರದೇಶ, ಬಿಹಾರದಲ್ಲಿ ನೋಡ್ತಾ ಇದ್ವಿ ಇಂಥ ಘಟನೆಗಳನ್ನ. ಇವತ್ತು ನಮ್ಮೂರಿಗೆ ಬಂದಿದೆ, ನಾಳೆ ಹಳ್ಳಿಗೂ ವ್ಯಾಪಿಸುವಂತ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಕಾನೂನು ಬಿಗಿಯಾದಷ್ಟು ಇಂಥ ಕೃತ್ಯಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಅನಿಸಿಕೆ. ಹಾಗಾಗಿ ಇಂಥ ಘಟನೆಗಳು ಮುಂದೆಂದೂ ಈ ತರ ನಡಿಬಾರ್ದು ಅಂತೇಳಿ ಇವತ್ತು DC ಅವರ ಮುಖಾಂತರ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದೀವಿ. ಅದ್ರ ಜೊತೆಗೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಎಂತೆಂತ ರೌಡಿ ಶೀಟರ್ಗಳು ಕೂಡ ಹತ್ಯೆ ಆದ್ರೆ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಸರ್ಕಾರದ ವತಿಯಿಂದಾನೇ 25-30 ಲಕ್ಷ ಗಟ್ಟಲೆ ಪರಿಹಾರವನ್ನ ಒದಗಿಸಿದಂತ ಉದಾಹರಣೆಗಳು ನಮ್ಗಿದಾವೆ. ಆದ್ರೆ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದಂತ ಒಬ್ಬ ವಿದ್ಯಾರ್ಥಿನಿಗೆ ಕೇವಲ 5 ಲಕ್ಷ ಅಂದ್ರೆ ಇದು ನ್ಯಾಯನ ಅಂತ ಹೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಮೃತ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 2.5 ಲಕ್ಷ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 2.5 ಲಕ್ಷ ಸೇರಿಸಿ 5 ಲಕ್ಷ ಕೊಟ್ಟಿರುವಂತದ್ದು ಬಹಳ ಒಂದು ದುರದೃಷ್ಟಕರ, ನೋವಿನ ಸಂಗತಿ ಕೂಡ. ಇವತ್ತಿನ ದಿನಗಳಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೂ ಕೂಡ ಸಾಲಲ್ಲ 5 ಲಕ್ಷ ಒಂದು ವರ್ಷಕ್ಕೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಹಿಂದೆ ರೌಡಿ ಶೀಟರ್ಗಳಿಗೆಲ್ಲ 25 ಲಕ್ಷ ಕೊಟ್ಟಿರೋ ಯಾವುದೇ ಒಂದು ರೈತರು ಆತ್ಮಹತ್ಯೆ ಮಾಡಿದ್ರು ಕೂಡ ಸರ್ಕಾರದಿಂದ ಪರಿಹಾರ ಮಾಡಕ್ಕೆ ಮೀನಾಮೇಷ ಅನ್ಸುತ್ತೆ. ಆದ್ರೆ ಇಂಥ ಘಟನೆ ಯಾರು ಏನು ಉದ್ದೇಶಪೂರ್ವಕವಾಗಿ ಆಗಿರಲ್ಲ. ದಯವಿಟ್ಟು ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಸರ್ಕಾರದಿಂದ 1 ಕೋಟಿಗಿಂತ ಅಧಿಕವಾಗಿ ಪರಿಹಾರವನ್ನ ಕುಟುಂಬಕ್ಕೆ ಕೊಟ್ಟು ಆರ್ಥಿಕ ನೆರವನ್ನು ಕೊಟ್ಟು ಅವ್ರನ್ನ ಸಬಲರನ್ನಾಗಿ ಮಾಡ್ಬೇಕು. ಜೊತೆಗೆ ಮೃತ ಕುಟುಂಬದ ಯಾವ್ದಾದ್ರು ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರನ್ನು ನೀಡಿ ನ್ಯಾಯ ಒದಗಿಸ್ಬೇಕಂತೇಳಿ ಇಲ್ಲೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಚಿತ್ರದುರ್ಗ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ನಾವು ಒಂದು ಮನವಿ ಕೊಡ್ತಿದ್ದೀವಿ. ಏನಂತ ವಿಚಾರ ಏನಂತಂದ್ರೆ, ವರ್ಷಿತಾ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಮೃತ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಸರ್ಕಾರ ಕೊಡಬೇಕಂತ ಇವತ್ತು ನಾವು ಈ ಸಂಘಟನೆಯಿಂದ ಘನವೆತ್ತ ಸರ್ಕಾರಕ್ಕೆ ನಾವು ರಾಜ್ಯಪಾಲರಿಗೆ ಮನವಿ ಕೊಡ್ತಿದ್ವಿ. ಈ ವಿಚಾರವಾಗಿ ಚಿತ್ರದುರ್ಗದಲ್ಲಿ ನಡೆದಂತ ಒಂದು ಘನ ಕೃತ್ಯ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಎಲ್ಲೂ ನಡೆದಿಲ್ಲ. ಆದ್ರೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲಿ ಇಂತ ನಡೀತಿದಾವಂತ ನಾವು ನೋಡ್ಕೊಂಡಿದ್ವಿ ಈ ತರ ವಿಚಾರಗಳನ್ನ. ಆದ್ರೆ ಇವತ್ತು ಕಣ್ಣು ಮುಂದೆ ಸೀಮೆ ಪೆಟ್ರೋಲ್ ಹಾಕಿ ಸುಟ್ಟಾಕಿ ಅರ್ಧ ಬಂಡ ಸುಟ್ಟಾದ್ಮೇಲೆ ಬಿಟ್ಟು ಹೋಗಿದ್ದಾನೆ. ಎಂತ ಮಹಾ ಪಾಪಿ ಇರ್ಬೋದು ಅವನು. ಈ ರೀತಿ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಇದ್ದಿದ್ರೆ ಈ ರೀತಿ ಅಲ್ಲೂ ಆಗ್ತಿದ್ದಿಲ್ಲ. CC ಕ್ಯಾಮ್ರಾದಲ್ಲಿ ಅವೆಲ್ಲ ಫುಟೇಜ್ ಎಲ್ಲ ಗೊತ್ತಾಗೋದು. ವಿಚಾರವಾಗಿ ಯುವ ಪೀಳಿಗೆಗೆ ಇವತ್ತೆಲ್ಲ ದುಶ್ಚಟಗಳಿಗೆ ಬಲಿಯಾಗಿ ಅನೇಕ ದೂರದಲ್ಲಿ ನಡೆದಂತ ಘೋರ ಕೃತ್ಯಕ್ಕೆ ನಾವು ತುಂಬಾ ಖಂಡಿಸ್ತಿದೀವಿ. ಇವತ್ತೆಲ್ಲ ನಮ್ಮ ದಲಿತ ಸಂಘಟನೆ ಹೋರಾಟಗಾರರು, ರೈತ ಹೋರಾಟಗಾರರು, ಮಹಿಳಾ ರಕ್ಷಣಾ ವೇದಿಕೆಯರು, ಮಹಿಳೆಯರು ಇವತ್ತೆಲ್ಲ ಖಂಡಿಸಿದ್ವಿ. ಎಲ್ಲಾ ಸಂಘಟನೆಗಳು ಖಂಡಿಸಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ನ್ಯಾಯ ಕೊಡಿಸೋವರೆಗೂ ನಾವು ಇದನ್ನು ಬಿಡಲ್ಲ. ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವ ಒಂದು ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಎಲ್ಲಾ ಸ್ವಾಮೀಜಿಗಳು, ಚಿತ್ರದುರ್ಗದಲ್ಲಿ ಸ್ವಾಮಿಗಳ ನಾಡು ಎಲ್ಲ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯಿಂದ ವರ್ಷಿಣಿ ಅಂತಕ್ಕಂಥ ಒಂದು ದಲಿತ ಮಹಿಳೆ ಕೊಲೆ ಆಗಿರುವ ಪ್ರಕರಣದಲ್ಲಿ ಇವರಿಗೆ ಯಾರು ಕೊಲೆ ಮಾಡಿದಾರೋ ಅವನಿಗೆ ನಮಸ್ತೆ ಬಂಧುಗಳೇ. ನಾನು
ಮಹಿಳಾ ರಕ್ಷಣಾ ವೇದಿಕೆ ಸದಸ್ಯ ಆಗಿರ್ತಿದ್ದೇನೆ. ನನ್ನ ಹೆಸರು ಶಂಕರಮ್ಮ ಅಂತ. ವರ್ಷಿತಾ ಅವರ ಸಾವಿಗೆ ಸುಮಾರು ಕಾರಣಗಳಿವೆ. ಅವರು ಹಾಸ್ಟೆಲ್ ಆಗಿ ಇದ್ದಾಗ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಮತ್ತೆ ಅವರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಹಾಸ್ಟೆಲ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಒಂದು ಲೆಟರ್, ಅವ್ರ ಹತ್ರ ಒಂದು ಸಹಿ, ಒಂದು ಪೋಷಕರು ಬಂದು ಕರ್ಕೊಂಡು ಹೋಗ್ಬೇಕು, ಪೋಷಕರು ಬಂದೇ ಅವ್ರನ್ನ ಬಿಟ್ಟೋಗ್ಬೇಕು. ಆ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ವಾರ್ಡನ್ ಕೂಡ ಆಗಿರ್ತಾರೆ. ಮತ್ತೆ ಅದು ವಾರ್ಡನ್ ಮತ್ತೆ ಅವ್ರ ಮೇಲಧಿಕಾರಿಗಳು ಸಹ ಅವ್ರನ್ನ ಲೇಜಿ ಮಾಡಿರೋದ್ರಿಂದ ಈ ತರ ಸಮಸ್ಯೆ ಆಗಿರೋದು. ಎಲ್ಲಾ ಕಡೆಯಿಂದನೂ ಅವರು ಟೈಮಿಂಗ್ಸ್, ಹೆಣ್ಮಕ್ಳಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಅಂತ ಟೈಮಿಂಗ್ಸ್ ಇರುತ್ತೆ. ಆದ್ರೆ ಅವ್ರು ಯಾವ್ದು ಟೈಮಿಂಗ್ಸ್ ಫಾಲೋ ಮಾಡಿಲ್ಲ. ಎಷ್ಟೊತ್ತಲ್ಲಿ ಬೇಕೋ ಅಷ್ಟೊತ್ತಲ್ಲಿ ಕಳ್ಸೋದು, ಎಷ್ಟೊತ್ತಲ್ಲಿ ಬೇಕೋ ಅಷ್ಟೊತ್ತಲ್ಲಿ ರಿಸೀವ್ ಮಾಡ್ಕೊಳ್ಳೋದು, ಅದೆಲ್ಲಾ ಕಡೆಯಿಂದನೂ ತಪ್ಪಾಗಿದೆ. ಎಲ್ಲಾ ಕಡೆನೂ ಬಿಗಿ ಬಂದೋಬಸ್ತ್. ಈ ಸ್ಥಿತಂಗಾಗಿರೋ ಅನ್ಯಾಯ ನಾಳೆ ದಿನ ಯಾವ್ದೇ ಹೆಣ್ಮಗುಗೂ ಕೂಡ ಆಗ್ಬಾರ್ದು ಅಂತ ನಮ್ ಮನವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದ್ ಮನವಿ ಕೊಟ್ಟಾಗಿದೆ. ಈಗ ನೆಕ್ಸ್ಟ್ ಮುಂದೆ ಅದನ್ನ ನೋಡ್ಬಿಟ್ರೆ ನೋಡ್ರಿ, ಚಿತ್ರದುರ್ಗದ ತಾಲೂಕಿನ ಯಾವ್ದೇ ಹೆಣ್ಮಗು ಕೂಡ ಕಣ್ಣು ಮಾತ್ರ ಕಳಿಸ್ಬೇಕು, ಈ ಟೈಮಿಂಗ್ಸ್ ಹೋಗ್ಬೇಕು, ಈ ಟೈಮಿಂಗ್ಸ್ ಮತ್ತೆ ಟೈಮ್ ತಪ್ಪಿ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಯಾವ್ದೇ ಕಾರಣಕ್ಕೂ ಕೂಡ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬಾರ್ದು. ಕಳಿಸಿರೋದು ಅವ್ರದ್ದು ಕೂಡ ತಪ್ಪಿದೆ. ತಪ್ಪಿರೋದ್ರಿಂದ ಅವ್ರಿಗೆಲ್ಲ ಸ್ವಲ್ಪ ಜಿಲ್ಲಾಧಿಕಾರಿಗಳು ಎಲ್ಲಾ ಹಾಸ್ಟೆಲ್ ವಾರ್ಡನ್ಗಳಿಗೆ ಸ್ವಲ್ಪ ಬಿಗಿ ಅವರ ಮೇಲಧಿಕಾರಿಗಳಿಗೂ ಕೂಡ ಬಿಗಿ ಬಂದೋಬಸ್ತ್ ಮಾಡಿ ಅವ್ರಿಗೆಲ್ಲ ಹೆಣ್ಮಕ್ಳಿಗೆ ಮುಂದೆ ಯಾವತ್ತೂ ಕೂಡ ಈ ತರ ಅನ್ಯಾಯ ಆಗ್ಲೇಬಾರ್ದು ಆ ತರ ಮನವಿ ಮಾಡಿಕೊಂಡಿದ್ದೇವೆ. ಕಾಫಿ ಡೇ ಇಂದ ಹಿಡಿದು ಮತ್ತೆ ಸ್ನಾಕ್ಸ್ ಈ ತರ ಎಲ್ಲ ಹೊರಗಡೆ ಔಟ್ ಸೈಡ್ ಹೆಣ್ಮಕ್ಳನ್ನ ಬಿಡಬಾರ್ದು. ಯಾಕೆಂದ್ರೆ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದ್ಲಿಕ್ಕೆ ಅಂತ ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟಿರ್ತಾರೆ. ಆದ್ರೆ ಅವ್ರ ಟೈಮಿಂಗ್ಸ್ ತಪ್ಪಿ ವಾರ್ಡನ್ ಎಲ್ ಬೇಕಲ್ಲಿ ಬಿಡೋದು, ಟೈಮಿಂಗ್ಸ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ. ನಂದು ಚಿತ್ರದುರ್ಗ. ಕೆಲವರು ಯಾವನೋ ಒಬ್ನು ಎತ್ಕೊಂಡು ಹೋಗಿ ಅಮಾಯಕವಾದಂತ ಪನ್ನಿತವನ್ನ ಸೇರಿಸಿ ಅವಳನ್ನ ಕೊಲೆ ಮಾಡೋದ್ರ ಮುಖೇನ ಇಡೀ ಚಿತ್ರದುರ್ಗವನ್ನ ದಿಗ್ಬಂಧನ ಮಾಡಿದ್ದಾರೆ. ಇದರಿಂದ ಏನ್ ಮಾಡ್ಬೇಕು ನಾವು? ಮಹಿಳೆಯರ ಗತಿ ಏನು? ಅವ್ರ ಬಗ್ಗೆ ಯಾರಿದ್ದಾರೆ? ಇದನ್ನ ಸರ್ಕಾರಗಳು ಯೋಚನೆ ಮಾಡ್ಬೇಕು. ಇವತ್ತು ರಾಜ್ಯಪಾಲರಿಗೂ ಮುಖೇನ ನಾವು ಕೊಟ್ಟಿದ್ದೀವಿ. ಯಾಕಂದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ. ಮಹಿಳೆಯರ ಬಗ್ಗೆ ಮಾತಾಡುವಂತ ಶಕ್ತಿ ಇವ್ರಿಗಿಲ್ವಾ? ಯಾವಾಗ ಇದು ಆತ್ಮಹತ್ಯೆ ಆಯ್ತು, ಅವಳ ಇದಾಯ್ತು, ಗಂಭೀರವಾಗಿ ಪರಿಗಣನೆ ತಗಂತಿಲ್ಲ. ಮುಂದೆ ಮಹಿಳೆಯರಿಗೆ ಏನೇ ಆದ್ರೂ ಕೂಡ ಸದಾ ನಾವು ಅವ್ರ ಜೊತೆ ಇರ್ತೇವೆ. ಇನ್ಮೇಲೆ ನಾವು ಬರೇ ಮನವಿ ಕೊಡೋದಲ್ಲ, ನಾಳೆ ಇನ್ಮೇಲೆ ಆಫೀಸ್ಗಳ ಹತ್ರ ಕೂತು ನಾವು ಧರಣಿ ಮಾಡಿ ಅವ್ರಿಗೆ ನ್ಯಾಯ ಸಿಗೋ ಮಟ್ಟ ನಾವು ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ವರ್ಷಿತಾ ಅನ್ನುವಂತ ಕಾಲೇಜ್ ವಿದ್ಯಾರ್ಥಿನಿಯ ಒಂದು ಹತ್ಯೆ ಇಡೀ ಜಿಲ್ಲೆಯಲ್ಲ ಕರ್ನಾಟಕವನ್ನೇ ನಡೆಸ್ತಕ್ಕಂಥ ಒಂದು ಘಟನೆ ಆಗಿದೆ. ಈ ಘಟನೆ ನಿಜವಾಗ್ಲೂ ಕೂಡ ದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಈ ಕಡೆ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ವಿ. ಆದರೆ ಕರ್ನಾಟಕದಲ್ಲಿ, ಅದರಲ್ಲೂ ಚಿತ್ರದುರ್ಗದಲ್ಲಿ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಂಬಾ ಖಂಡನೀಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ವಿದ್ಯಾರ್ಥಿನಿ ಒಬ್ಬ ದಲಿತ ವಿದ್ಯಾರ್ಥಿನಿ ಆಗಿದ್ದಾಳೆ. ದಲಿತ ವಿದ್ಯಾರ್ಥಿನಿ ಆಗಿದ್ರು ಕೂಡ ಇಲ್ಲಿರ್ತಕ್ಕಂಥ ಏನು ಮೀಸಲಾತಿಯಿಂದ ಹೋಗಿರ್ತಕ್ಕಂಥ ರಾಜಕಾರಣಿಗಳು ಇಲ್ಲಿಯವರೆಗೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಲೇನಿಲ್ಲ. ಇಲ್ಲಿಯವರೆಗೂ ಕೂಡ ಅದನ್ನ ಖಂಡಿಸ್ತಕ್ಕಂತ ಒಂದು ನಿರ್ಣಯವನ್ನು ಮಾಡಿಲ್ಲೇನಿಲ್ಲ. ನಿಜವಾಗ್ಲೂ ಕೂಡ ಈ ದಲಿತ ನಾಯಕರಂತ ಅನ್ಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳೇನಿದ್ದಾರೆ, ಮೊದಲು ಅವರು ಈ ಘಟನೆಯ ಬಗ್ಗೆ ಅವರು ಬಂದು ಧರಣಿ ಮಾಡಬೇಕು. ಈ ಘಟನೆಗೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿನ ಮರಣದಂಡನೆಯನ್ನ ಕೊಡಬೇಕು ಅವರಿಗೆ ಅಂತಕ್ಕಂಥ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಕಾನೂನನ್ನ ಜಾರಿ ತರಲಿ ಅಂತಕ್ಕಂಥ ಒಂದು ಖಂಡನೆಯನ್ನ ನಾವು ಮಾಡ್ತಾ ಇದೀವಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸಂಘಟನೆಗಳು, ಎಲ್ಲಾ ರಾಜಕೀಯ ನಾಯಕರು, ಮುಖಂಡರುಗಳು ಇದನ್ನ ಒಕ್ಕಲಿನಿಂದ ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡ್ತಿದ್ದಾರೆ, ಈ ಘಟನೆಯನ್ನ ಖಂಡಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಕೂಡ ಸರ್ಕಾರಕ್ಕೆ ಒಂದು ಒತ್ತಾಯನ ಮಾಡ್ತಿದ್ವಿ, ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಿದ್ವಿ, ಈ ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗೂ ಕೂಡ ಒಂದು ಒತ್ತಾಯವನ್ನ ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ, ಅವರ ಆಸ್ತಿಯನ್ನು ಸಂಬಂಧಪಟ್ಟಂತೆ ಅನ್ಯಾಯಕ್ಕೊಳಗಾಗಿರುವಂತ ಆ ಕುಟುಂಬಕ್ಕೆ ತುಂಬಾ ಕಡಿಮೆ ಅಂದ್ರೂ ಕೂಡ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅವರ ಸಂಬಂಧಿಕರಿಗೆ, ಅವರನ್ನ ಅವಲಂಬಿತರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಒಂದು ಒತ್ತಾಯವನ್ನು ಮಾಡ್ತಾ ಇದೀವಿ. ನನ್ನ ಹೆಸರು ಹನುಮಂತ. ಕಾನೂನು
ಆಚೆಗಿರೋ ಇಂತಹ ಅಮಾನುಷ ಪ್ರಕರಣಗಳು ಹೆಚ್ಚು ಕಂಡು ಬಂದಿವೆ. ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್. ಇದು ಸಿ ಟೌನ್ 24x7. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.